ಸೊ ನಾವು ಬಂದಿದ್ದೀವಿ ಕೊನೆಗೂ ಕೆಂಪೇಗೌಡರು ಸಮಾಧಿಯಾದ ಸ್ಥಳ ಕೆಂಪಾಪುರಕ್ಕೆ. ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿರುವಂಥ ಕೆಂಪೇಗೌಡರ ಸಮಾಧಿ ಇದು. ಬೆಂಗಳೂರನ್ನು ಕಟ್ಟಿದಂತಹ ನಾಡಪ್ರಭುಗಳ ಸ್ಮಾರಕ ಯಾವ ಹೀನಾಯ ಸ್ಥಿತಿಯಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಎಷ್ಟೋ ಜನರಿಗೆ ಅದ್ಭುತ ಸ್ಥಳವನ್ನು ರೂಪಿಸ್ಕೊಟ್ಟ ಮಹಾನ್ ನಾಯಕ ಕೆಂಪೇಗೌಡರ ಸಮಾಧಿ ಇದು. 1569ರಲ್ಲಿ ಕೆಂಪೇಗೌಡರ ಮಗನಾದ ಇಮ್ಮಡಿ ಕೆಂಪೇಗೌಡರು ಕಟ್ಟಿದಂಥ ಸ್ಮಾರಕ ಇದು. ಅವರ ತಂದೆ ವೀರಮರಣ ಹೊಂದಿದ ಸ್ಥಳ ಅಂಥೇಳಿ. ಹಿರಿಯ ಕೆಂಪಯ್ಯ ಉಡಗಯ್ಯರವರು ಕುಣಗಲಿನಿಂದ ಬಂದು ಇಬಿಳಿ ಜಗಳವನ್ನು ಮಾಡಿ ಐಕ್ಯವಾಗಿ ಕೈಲಾಸಕ್ಕೆ ಬಂದ ಸ್ಥಳ ಅಂತ ಬರೆದಿದ್ದಾರೆ. ಸೊ ಇದರಿಂದ ಗೊತ್ತಾಗುತ್ತೆ ಇದೇ ನಮ್ಮ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಅಂತ. ಸೊ ಈ ಸಮಾಧಿನ ದ್ರಾವಿಡ ಶೈಲಿಯಲ್ಲಿ ಕೆತ್ತಲಾಗಿದೆ. 4 ಕಂಬಗಳಿದ್ದಾವೆ. ಜೊತೆಗೆ ಈ ಕಂಬಗಳಲ್ಲಿ ಶಿವಲಿಂಗ, ವೀರಭದ್ರ, ಗಣಪತಿ, ಸುಬ್ರಹ್ಮಣ್ಯ ಮತ್ತು ಖುದ್ದು ಕೆಂಪೇಗೌಡರ ಚಿತ್ರನೂ ಸಹ ಕೆತ್ತಲಾಗಿದೆ. ಕೆಂಪೇಗೌಡರ ಬಗ್ಗೆ ಮರೂರು ಪ್ರಶಾಂತ್ ಅನ್ನೋರು ಅಧ್ಯಯನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ 2015ರಲ್ಲಿ ಈ ಸಮಾಧಿ ಬಗ್ಗೆ ತಿಳ್ಕೊಂಡಿರ್ತಾರೆ ಅವರು. ಸೊ ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸ್ವಲ್ಪ ಪ್ರೆಸ್ ಮೀಡಿಯಾದಲ್ಲಿ ಕೊಟ್ಟಾಗ ಇದ್ರ ಬಗ್ಗೆ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಬಂದು ಇಲ್ಲಿ ಸಂಶೋಧನೆ ಮಾಡಿ ಅವ್ರು ಕನ್ಫರ್ಮ್ ಮಾಡ್ತಾರೆ, ಹೌದು ಇದು ಕೆಂಪೇಗೌಡರ ಸಮಾಧಿ ಅಂತ ಅವ್ರು ಕನ್ಫರ್ಮ್ ಮಾಡ್ತಾರೆ. ಸೊ ಇದು ಬೆಂಗಳೂರಿಂದ 60 ಕಿಲೋಮೀಟ್ರ್ ಇದೆ. ಆವಾಗಲೇ 48 ಕಿಲೋಮೀಟ್ರ್ ಅಂತ ಹೇಳಿದೆ. ಸೊ ಇದು ಸಹ ಕುಣಗಲ್ಗೆ ಹೋಗೋ ರೋಡಲ್ಲೇ ಸಿಗುತ್ತೆ ನಿಮಗೆ. ಬಸ್ಸಸ್ಸು ಮೇನ್ ರೋಡ್ವರೆಗೂ ಸಿಗುತ್ತೆ. ಸೊ ಅಲ್ಲಿಂದ ನೀವು ಆಟೋ ಮಾಡ್ಕೊಂಡು ಒಳಗಡೆ ಬರ್ಬೋದು, ಇಲ್ಲ ಕೇಳ್ಕೊಂಡು ನಡ್ಕೊಂಬರ್ಬೋದು. ಸೊ ಓನ್ ವೆಹಿಕಲ್ಸಲ್ಲಿ ಬಂದರೆ ಇನ್ನೂ ಈಸಿ ಆಗುತ್ತೆ ನಿಮಗೆ ಬರೋದಕ್ಕೆ ಇಲ್ಲಿಗೆ. ನಮ್ಮ ನಾಡಪ್ರಭು ಕೆಂಪೇಗೌಡರ ಜನ್ಮಸ್ಥಳ ಬಂದ್ಬಿಟ್ಟು ಬೆಂಗಳೂರು ಹತ್ರ ಇರೋವಂಥ ಯಲಹಂಕದಲ್ಲಂತೆ. ಸೊ ಅವ್ರ ಬಗ್ಗೆ ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡೋಣ ಮುಂದೆ. ಸೊ ನಾನು ಈ ಪ್ಲೇಸ್ನ ನೋಡಲೇಬೇಕು ಅಂತ ಇಲ್ಲಿಗೆ ಡೈರೆಕ್ಟಾಗಿ ಬಂದಿದ್ದೀನಿ. ಸೊ ನನಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.